ಕೆಲವೊಮ್ಮೆ ನಾವು ಕಳೆದುಕೊಂಡ ಜೀವನಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವು ನಮ್ಮ ಸುತ್ತಲೇ ಇರುತ್ತವೆ. ಆದರೆ ಅವುಗಳನ್ನು ಮರಳಿ ಬರುವ ದಾರಿ ಮಾತ್ರ ತುಂಬ ಭಯಾನಕವಾಗಿರುತ್ತದೆ. ಅದು ಕಾಡಿನ ಮಧ್ಯದಲ್ಲಿದ್ದ ಒಂದು ಹಳೆಯ ಸುಂದರವಾದ ಮನೆ. ಪತ್ನಿಯ ನಿಧನದ ನಂತರ ಒಂಟಿ ತಂದೆ ಆರ್ಯನ್ ತನ್ನ 6 ವರ್ಷದ ಮಗಳನ್ನು ದಿಯಾಳೊಂದಿಗೆ ಅಲ್ಲಿಗೆ ಶಿಫ್ಟ್ ಆಗುತ್ತಾನೆ. ಹೊಸ ವಾತಾವರಣ ಅವಳಿಗೆ ಹಿತ ನೀಡುತ್ತದೆ ಅನ್ನೋದು ಅವನ ಆಸೆ ಇತ್ತು. ಆದರೆ ಅಲ್ಲಿಗೆ ಬಂದ ಮೊದಲ ದಿನವೇ ದಿಯಾಳಿಗೆ ಮನೆಯ ಬೇಕಾಬಿಟ್ಟಿಯಲ್ಲಿ ಒಂದು ಹಳೆಯ ಮರದ ಗೊಂಬೆ ಸಿಗುತ್ತೆ. ಅದಕ್ಕೆ ಅವಳು ಮಾಯಾ ಅಂತ ಹೆಸರಿಡ್ತಾಳೆ. ದಿನ ಕಳೆಯುತ್ತಾ ದಿಯಾ ಆ ಗೊಂಬೆಯ ಜೊತೆ ಗಂಟೆಗಟ್ಟಲೆ ಮಾತಾಡೋಕ್ಕೆ ಶುರು ಮಾಡುತ್ತಾಳೆ. ಮೊದಲು ಆರ್ಯನ್ ಇದನ್ನು ಮಾಮೂಲಿ ಅಂದುಕೊಳ್ತಾನೆ. ಆದರೆ ದಿನ ಕಳೀತಾ ರಾತ್ರಿ ಇಡೀ ಮನೆ ಸೈಲೆಂಟ್ ಆಗಿದಾಗ ಎಲ್ಲೋ ಮೂಲೆಯಿಂದ ತೂಗುಮಾಲೆಯ ಕ್ರೇಜ್ ಅನ್ನೋ ಶಬ್ದ ಕೇಳೋಕ್ಕೆ ಶುರುವಾಗುತ್ತೆ. ಒಂದು ದಿನ ತಡರಾತ್ರಿ ಆರ್ಯನ್ ದಿಯಾಳ ರೂಮಿನ ಹತ್ತಿರ ಬಂದಾಗ ಒಳಗಿನಿಂದ ವಿಚಿತ್ರವಾದ ಹೆಣ್ಣಿನ ಧ್ವನಿಯೊಂದು ಕೇಳಿಸುತ್ತೆ. ನಿಮ್ಮಪ್ಪ ಮಗಳನ್ನು ಒಟ್ಟಿಗೆ ಇರಲು ಬಿಡಲ್ಲ ದಿಯಾ, ಅವನನ್ನು ಕಳಿಸಿಬಿಡೋಣ. ಭಯಗೊಂಡು ಆರ್ಯನ್ ಆ ಗೊಂಬೆಯನ್ನು ಕಸಕ್ಕೆ ಎಸೆದು ಬರ್ತಾನೆ. ಆದರೆ ಒಂದು ರಾತ್ರಿ ಗುಡುಗು ಮಿಂಚುಗಳು ಮನೆಯಲ್ಲಿ ಕರೆಂಟ್ ಹೋಗುತ್ತೆ. ದಿಯಾಳ ರೂಮಿನಿಂದ ದೂರಾದ ಅಳುವಿನ ಸೌಂಡು ಕೇಳಿಸಿತು. ಆರ್ಯನ್ ಓಡುತ್ತಾ ಹೋಗಿ ನೋಡಿದಾಗ ಅವಳ ರಕ್ತ ಎದ್ದು ಕಟ್ಟಿ ಹೋಗುತ್ತೆ. ಗೋಡೆಯ ಮೇಲೆ ದೈತ್ಯಾಕಾರದ ಕಪ್ಪು ನೀರು ದಿಯಾಳನ್ನು ಹಿಡಿದುಕೊಂಡಿರುತ್ತದೆ. ಆರ್ಯನ್ ಕಿರ್ಚಾಡುತ್ತಾನೆ, ಯಾರು ನೀನು? ನನ್ನ ಮಗಳನ್ನು ಬಿಟ್ಟು ಬಿಡು. ಆದರೆ ಆ ನೀರುಳು ಹತ್ತಿರ ಬಂದಾಗ ಆರ್ಯನ್ ಸಾಕಾಗುತ್ತಾನೆ. ಅದು ಮತ್ತಾರೂ ಅಲ್ಲ, ತೀವ್ರವಾಗಿದ್ದ ಅವನ ಹೆಂಡತಿ ಶ್ರುತಿ. ಹೆಂಡತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಆರ್ಯನ್ ಮಗಳ ಒಬ್ಬಂಟಿಯನ್ನು ಮರೆತು ಬಿಟ್ಟಿದ್ದೆ ನನ್ನ ತಪ್ಪಿನ ಅರಿವಾಗಿ ಅವನ ಮಂಡಿ ಊರಿ ಅಳುತ್ತಾನೆ. ನನ್ನ ಕ್ಷಮಿಸು ಶ್ರುತಿ, ನಿನ್ನ ನೆನಪಿನಿಂದ ಓಡೋ ಗಡಿಬಿಡಿಯಲ್ಲಿ ನನ್ನ ಮಗಳನ್ನು ಒಂಟಿ ಮಾಡಿಬಿಟ್ಟೆ. ಬೇಕಾದರೆ ನನ್ನ ಪ್ರಾಣವನ್ನು ತೆಗೋ, ಆದರೆ ನನ್ನ ಮಗಳನ್ನು ದೂರ ಮಾಡಬೇಡ. ಇನ್ಮೇಲೆ ಇವಳನ್ನು ಕಣ್ಣಿನ ಗತ್ತೆ ನೋಡಿಕೊಳ್ಳುತ್ತೇನೆ. ತಂದೆ ಮಗಳ ನಿಜವಾದ ಪ್ರೀತಿಯನ್ನು ನೋಡಿದ ಆ ತಾಯಿ ಆತ್ಮದ ಕೋಪ ಕರಗಿ ಹೋಗುತ್ತೆ. ಮಗಳು ತಲೆ ಸವರಿ ನಿಧಾನವಾಗಿ ಗಾಳಿಯಲ್ಲಿ ಕರಗುತ್ತಾಳೆ. ಪ್ರೀತಿ ಎನ್ನುವುದು ಬದುಕಿದಾಗ ಮಾತ್ರವಲ್ಲ, ಸತ್ತ ಮೇಲೂ ಕಾಯುತ್ತೆ ಅನ್ನೋದಕ್ಕೆ ಆ ಮನೆಯಲ್ಲಿ ಉಳಿದ ಆ ಮರದ ಗೊಂಬೆಯೇ ಸಾಕ್ಷಿ. ನಿಮಗೆ ಭಾವನಾತ್ಮಕ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.